ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ಕರಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತು ಸ್ವಲ್ಪ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶ, ಅದಕ್ಕೆ ಪ್ರಶ್ನೆನ ನಿಮ್ಮ ಬಗ್ಗೆನೇ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಲೈಫ್ನಲ್ಲಿ ಯಾವುದಾದ್ರೂ ಒಂದು ಆಶ್ಚರ್ಯವಾಗಿರುವಂಥದ್ದು ಅಥವಾ ಅಚ್ಚರಿ ಮೂಡಿಸುವಂಥ ಘಟನೆ ಅನ್ನುವಂಥದ್ದು ನಡೆದಿದ್ರೆ ನಮ್ಮ ಜೊತೆ, ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ಕೊಳ್ಬೋದಾ? ಯಾಕಂದ್ರೆ ಪ್ರತಿಯೊಬ್ಬರ ಲೈಫ್ನಲ್ಲೂ ಏನಾದರೂ ಒಂದು ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಸೊ ಸಡನ್ ಆಗಿ ಕೇಳಿದ್ರೆ ಖಂಡಿತ ನೀವು ಹೇಳ್ತೀರಾ ಏನೇ ಇದ್ರು ಕೂಡ. ಸೊ ತಿಳಿಸಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆ ಥರದ್ದು ಬಹಳ ನೆನಪು ತಕ್ಷಣ ಅಂದರೆ ಒಂದು ಆಶ್ಚರ್ಯ ಅಷ್ಟೇ ಪೇನ್ ಕೊಟ್ಟಿತ್ತು. ಆಶ್ಚರ್ಯ ನಂತರ ನನಗೆ ಅಚ್ಚರಿ ಮೂಡಿಸಿದಂದರೆ, ಯಾರೋ ಒಬ್ಬಾಕೆ ಅಂದರೆ ಆಶ್ರಮವನ್ನು ನಡೆಸ್ತಾ ಇದ್ದಾರೆ. ಅವರು ವಯಸ್ಸಾಗಿದೆ, ರತ್ನಮ್ಮ ಅಂತ ಅವರು. ನಾನು ಮೊನ್ನೆ ಎಪಿಸೋಡಲ್ಲಿ ಕೂಡ ಹೇಳಿದ್ದೇನೆ. ಈಗ ಪಾಪ ಅವರಿಗೆ ಇನ್ನೂ ಸ್ವಲ್ಪ ಹೆಲ್ತ್ ಕೆಟ್ಟಿದೆ. ಅಲ್ಲಿ ಇನ್ನೊಬ್ಬರಿದ್ದಾರೆ, ಅವರ ಅಕ್ಕ, ಬಹುಶಃ ನನ್ನ ಮೊಬೈಲಲ್ಲಿ ವೆಂಕಟಮ್ಮ. ಇವರಿಬ್ಬರು ಏಜ್ ಆಗಿದೆ. ಬಹುಶಃ ನಾನು ಯಾವಾಗಲಾದರೂ ವರ್ಷಕ್ಕೆ 1 ಸಲ 2 ಸಲ ಅಲ್ಲಿ ಹೋದಾಗ ಅವ್ರದ್ದು ಆಶ್ರಮ ಉಂಟು, ಅಲ್ಲಿ ಅವರಿಗೆ ಪಾದಪೂಜೆ ಮಾಡಲಿಕ್ಕೆ ಹೋಗ್ತೀನಿ. ಇಲ್ಲ ಸ್ವಾಮೀಜಿ, ನಾವು ಮಾಡಬೇಕು, ನಿಮಗೆ ನೀವು ಮಾಡಬಾರ್ದು, ಹಾಗಿಲ್ಲಮ್ಮ, ನೀವು ವಯಸ್ಸಾಗಿರೋಂಥವ್ರು, ದಯವಿಟ್ಟು ಹಾಗನ್ಬಾರದು ಅಂತೆಲ್ಲ ಮಾತಾಡ್ತಿರ್ತೀನಿ. ಏನಾದರೂ ವಿಶೇಷತೆ ನನಗೆ ಹೇಳ್ತಾ ಇರ್ತಾರೆ. ಒಂದು ಸಲ ನಾನು ಒಂದಷ್ಟು ಶಿಷ್ಯರು ನಾವೆಲ್ಲ ಅಲ್ಲಿಗೆ ಹೋದಾಗ ಒಂದು 10 ದಿನ, ಬಹುಶಃ 12 ದಿನ ಇದೆ ಅನ್ಕೋತೀನಿ, ಒಂದು ಫಂಕ್ಷನ್ ಇದೆ ಅಲ್ಲಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ. ಆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ 10 ದಿನ ಮೊದಲು ನಾನು ಹೋಗಿದ್ದೀನಿ. ನನ್ನನ್ನು ಅವ್ರು ಕರೆದ್ರು, ಸ್ವಾಮೀಜಿ ಇವತ್ತಿನ ಬಂದಿದ್ದು ಒಳ್ಳೆಯದಾಯಿತು, ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು 12ನೇ ದಿನವೋ 13ನೇ ದಿನವೋ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ, ಅವತ್ತು ನೀವು ಬರಬೇಕು ಸ್ವಾಮೀಜಿ ಅಂತಂದರು. ಆವಾಗ ನನಗೆ ತಕ್ಷಣ ಅದು ಯಾಕಂದ್ರೆ ಬಾಯಿಗೆ ಬಂತು ಗೊತ್ತಿಲ್ಲ, ತಕ್ಷಣ ನಾನು ಅವ್ರಿಗೆ ಹೇಳಿದೆ, ಇಲ್ಲ ಹೋಗಮ್ಮ, ಅವತ್ತು ನಾನು ಯಾವುದೋ ಒಂದು ಸಾವುಗೆ ಹೋಗಬೇಕು ಅಂದೆ. ಏನು ಸ್ವಾಮೀಜಿ ಅಂದರೆ ಅವತ್ತು ಸಾವುಗೆ ಹೋಗ್ಬೇಕಾ ನೀವು ಅಂದರೆ? ಅವ್ರು ಯಾರು ಸ್ವಾಮಿ, ನಿಮಗೆ ಅವ್ರು ಹೇಳ್ಬಿಟ್ಟು ಸಾಯೋಂಥವ್ರು? ಹೌದು. ಆಯಮ್ಮ ನಗ್ತಿದ್ದಾರೆ. ಪಕ್ಕದಲ್ಲಿ ವೆಂಕಟಮ್ಮ ಇದ್ದಾರಲ್ಲ, ಅದೇವ್ರು ಸ್ವಾಮಿ, ಅಟ್ಲವಳ್ಳು మీకు చెప్పిడి చచ్చిపోయేవాళ్ళు ಅಂತ ತೆಲುಗಲ್ಲಿ ಮಾತಾಡ್ತಾರೆ ಅವರು. ಚನಿಪಯ್ಯವಳ್ಳು ಅಂತ ಅಂತಿದ್ದಾರೆ. ಆಯಮ್ಮ ನಗ್ತಿದ್ದಾರೆ ಒಬ್ರಿಗೊಬ್ಬರು. ఏం స్వామి మీరు ఎట్లా చెప్తారు ಅಂತ ಇನ್ನೊಬ್ಬರು. ಆಯಮ್ಮ ರತ್ನಮ್ಮ, ಯಾಕೆ ಸ್ವಾಮಿ ಹಿಂಗೆ ಹೇಳ್ತೀರಿ, ಅವತ್ತು ಬರಬೇಕು, ನೀವು ಬನ್ನಿ ಸ್ವಾಮಿ ಅಂತ ಅಂದರು. ನಗ್ತಾ ಇದ್ದಾರೆ. ಅಂದರೆ ಇವರು ಅದನ್ನೇ ಹೆಂಗೆ ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ಆಶ್ಚರ್ಯ ರೀತಿಯಲ್ಲಿ ನಗ್ತಾ ಬಂದರು, ನಕ್ಕದ್ರು. ಬಟ್ ಆವತ್ತು ಆ ದಿನವನ್ನು ಅವರು ಬಹಳ ನಕ್ಕಿದ್ದು ನನ್ನ ಕಣ್ಣು ಮುಂದೆ ಈಗಲೂ ಗೋಚರ ಆಗ್ತಾ ಇರುತ್ತೆ. ಹೋಗಮ್ಮ, ಅವತ್ತು ನಾನು ಸಾವುಗೆ ಹೋಗ್ಬೇಕು ಅಂದರೆ, ಓಹೋ ಯಾರೋ ಇವ್ರಿಗೆ ಹೇಳ್ಬಿಟ್ಟು ಸಾಯೋರು ಆ ದಿನದಲ್ಲಿ. ನಗ್ತಾ ಇದ್ದಾರೆ. ಬಹುಶಃ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಅವ್ರು ನಗಿಸ್ಲಿಕ್ಕೆ ಏನಾದರೂ ಒಂದು ಹೇಳ್ತಿರ್ತೀನಿ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನನ್ನ ಜೊತೆ ನಮ್ಮ ಶಿಷ್ಯ ಒಬ್ಬ ಬರ್ತಾನೆ. ಅವನು ತುಂಬ ಮಾತಾಡ್ತಿರ್ತಾನೆ, ನಗುವಂಥದ್ದನ್ನೆಲ್ಲ ಮಾಡ್ತಿರ್ತಾನೆ. ಹೀಗೆ ಅವನಿಗೊಂದು ದೂರವಾಣಿ ಕರೆ ಬರುತ್ತೆ. ಅವ್ರ ಮನೆಯವ್ರು ಯಾರೋ ಮಾಡ್ತಾರೆ. ಏನ್ರಿ ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳ್ತಿದ್ರೆ, ಇಲ್ಲ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ, ಏನಾಯಿತು, ಏನಕ್ಕೆ ಅಂತ ಕೇಳ್ತಾರೆ. ಇಲ್ಲ ಇರದೆ ಸಾವುಗೆ ಹೋಗ್ತಾ ಇದ್ದೀನಿ. ಅಯ್ಯೋ ರಾಮ, ಏನಾಯ್ತು, ಯಾಕೆ? ಇಲ್ಲ ಏನಿಲ್ಲ, ಪಕ್ಕದ ಮನೆಯವರದ್ದು ಒಂದು ಬೆಕ್ಕು ಸತ್ತೋಗಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತಾರೆ. ಅಯ್ಯೋ ನಿನ್ನ ಜನ್ಮಕ್ಕೆಷ್ಟು, ಬಾ ಅಂತ ಆಯಮ್ಮ ಏನೋ ದೂರವಾಣಿ ಕರೆಯಲ್ಲಿ ಮಾತಾಡ್ತಾರೆ. ಈತ, ಅಲ್ಲ ಏನು ಹಂಗಂದ್ರೆ ಬೆಕ್ಕದೇನು ಪ್ರಾಣ ಅಲ್ವೇನೋ, ಬಂದ್ಬಿಡಕ್ಕೆ, ಹೋಗಿ ಬರ್ತೀನಿ, ಹೀಗೆ ಫನ್ನಾಗಿ ಆತ ಮಾತಾಡ್ತಿದ್ದಾನೆ. ಅದರ ಮಧ್ಯದಲ್ಲಿ ಇದನ್ನು ಮತ್ತು ಇವ್ರು ನೆನಪು ಮಾಡ್ತಿದ್ದಾರೆ. ನೀವು ಯಾಕೆ ಸ್ವಾಮಿ ಹಾಗಂದ್ರೆ ಸಾವುಗೆ ಹೋಗ್ಬೇಕು ಅಂತ? ಇಲ್ಲಮ್ಮ ಸುಮ್ಮನೆ ಅಂದೆ ಅಮ್ಮ ಅಂತ. ಸರಿ ಸ್ವಾಮಿ, ಹಂಗಾದ್ರೆ ನೀವು ಬರಬೇಕು, ಅವತ್ತ ಬರ್ತೀನಿ ಬಿಡಿ ಅಂತೇಳಿ ಹೋದೆ. ನಕ್ಕೊಂಡು ಹಾಗೆ ಸುಮ್ಮನಾದರೂ ನನಗಿದು ಆವಾಗ ನೆನಪು ಬರ್ತಾನೆ ಇರುತ್ತೆ. ಆದರೆ ಅವತ್ತು ಆಶ್ಚರ್ಯ ಆಗೋ ರೀತಿಯಲ್ಲಿ ಸಾವುಗೆ ಹೋಗ್ಬೇಕಾಯ್ತು ನಾನು. ಅಂದ್ರೆ ಅದು ನಿಜವಾಗ್ಲೂ ಆಯ್ತಾ ಗುರುಗಳೇ? ಅಂದ್ರೆ ನಮ್ಮ ಮಾವನ ಮಗ ಒಬ್ಬ ಚೆನ್ನೈಯಲ್ಲಿ ಈ ರೆಹಮಾನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅವನ ಸಂಗೀತದವನ್ನ ಏನು ಕಲೀಲಿಕ್ಕೆ ಅಲ್ಲಿ ಹೋಗಿದ್ದವ. ಬೈಕಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದ. ಬಹುಶಃ ಆ ಸುದ್ದಿ ಕೇಳಿದ ಕೂಡಲೇ ನನಗೆ ರಾಚಿ ಬಿಡ್ತು.
ಮನಸ್ಸಲ್ಲಿ ಓ ಗಾಡ್, ಇದನ್ನು ಕೃಷ್ಣ ಅವತ್ತೇ ಹೇಳಿಸಿದ್ನ. ನಮ್ಮ ಮಾವನ ಮಗ, ಅವನೊಬ್ಬನೇ ಮಗ, ಬಹುಶಃ ನನಗೆ ಯಾಕೋ ಅದು ಇವ್ರ ನಗಲಿ ಅಂತ ನಾನು ಖುಷಿಯಿಂದ ಏನೋ ಹೇಳೋಕೆ ಹೋಗಿದ್ದು ಅದೊಂದು ರೀತಿ ಆಶ್ಚರ್ಯ ಮೂಡಿಸ್ಬಿಡ್ತು. ಆವತ್ತು ಅಮ್ಮ ನಾನು ಅದೆಲ್ಲ ಮುಗಿಸಿ ಬಂದ ಮೇಲೆ ಅವತ್ತು ಕೃಷ್ಣಾಷ್ಟಮಿ ಹೋಗೋಕ್ಕಾಗಲಿಲ್ಲ, ಅದೆಲ್ಲ ಅಲ್ಲಿ ಆಯಿತು. ಅದಾದ ನಂತರ ಯಾಕೆ ಸ್ವಾಮಿ ನೀವು ಬಂದಿಲ್ಲ ಅಂತ ಅಂದರು. ಇಲ್ಲಮ್ಮ, ನಾನು ಅವತ್ತು ನೀವೇನು ಕೇಳಿದ್ರೆ ಅದು ನಡೆದೇ ಹೋಗಿತ್ತು ಕಡೆನೆ. ಆ ಅಮ್ಮ ಇವತ್ತು ನನ್ನನ್ನು ಮಾತಾಡಿಸ್ಬೇಕಾದ್ರೂ ಕೂಡ, ಸ್ವಾಮೀಜಿ ನೀವು ಮುಂದೆ ನಡೆಯೋದನ್ನು ಏನೋ ನಿಮ್ಮ ಬಾಯಿಂದ ಯಾರು ಹೇಳಿಸ್ತಾರೋ, ಕೃಷ್ಣ ಹೇಳ್ತಾನೆ ಗೊತ್ತಿಲ್ಲ, ನನಗೆ ಹೆಂಗಿದೆ ಹೀಗಿದೆ ಅಂತ ಅಂದಾಗ ಆ ಅಮ್ಮನಿಗೆ ಮುಂದೆ ಯಾವಾಗಲೂ ಒಂದು ಸಲ ಪ್ಯಾರಾಲಿಸಿಸ್ ಆಗಿತ್ತಂತೆ. ಆ ಅಮ್ಮ 2 ಮಿಸ್ಟೇಕನ್ನು ಹೇಳಿದರು ನನಗೆ. ಆ 2 ಮಿಸ್ಟೇಕ್ ಹೇಳಿದ ಮೇಲೆ ಅಲ್ಲಿರ್ತಕ್ಕಂತಹ ಕೆಲವು ಮಕ್ಕಳು ನನ್ನ ಹತ್ರ ಸ್ವಲ್ಪ ಪೇಯ್ನ್ ಹೇಳ್ಕೊಂಡ್ಬಿಟ್ರು. ಓ ಗಾಡ್, ಹಿಂಗೆಲ್ಲ ಮಾಡ್ತಾರ ಆಶ್ರಮದಲ್ಲಿ, ಇಷ್ಟು ನನಗೆ ಮನಸ್ಸಿಗೆ ಬಂದ್ಬಿಡ್ತು. ಆ ಮಕ್ಕಳು ಹೇಳ್ತಿದ್ದಾಗೆ ಮತ್ತೊಮ್ಮೆ ಈ ಅಮ್ಮ ಹಾಸಿಗೆ ಹಿಡಿತಾಳೆ ಅನ್ನೋದು. ಹಾಸಿಗೆ ಹಿಡಿತಾಳೆ ಅಂದರೆ ಹೆಂಗೆ ಕಾಣಿಸ್ತು ಗೊತ್ತಾ? ನನಗೆ ಅಲ್ಲೊಂದು ವ್ಯವಸ್ಥೆ ಇದೆ ಇರಲಿಕ್ಕೆ, ಕೂತ್ಕೊಳ್ಳೋದಕ್ಕೆಲ್ಲ ಕೂಡ. ನಾನು ಯಾವಾಗಲೂ ರೆಸ್ಟ್ ಮಾಡಲಿಕ್ಕೆ ನನ್ನ ಕೋಣೆ ಇದೆ, ಅದನ್ನು ಬಾಗಿಲು ತೆಗೆದ ಕೂಡಲೇ ಒಂದು ಬೊಂಬೆ ಆ ಬೆಡ್ ಮೇಲೆ ಮಲಗಿದೆ. ಓಹೋ, ಇನ್ನು ಕತೆ ಮುಗಿತು ಅನ್ಕೊಂಡು. ಈಗ ಆ ಅಮ್ಮ ಬಹುಶಃ ಆ ಮಕ್ಕಳು ಹೇಳಿದಾಗೆ ಮತ್ತು ಈ ಅಮ್ಮ ಆ ಸ್ಥಿತಿಗೆ ಹೋಗ್ತಾಳೆ ಅನ್ನೋದು ಏನು ಮನಸ್ಸಿಗೆ ಬಂದ್ಬಿಡ್ತೋ, ಇವತ್ತು ಆ ಅಮ್ಮನಿಗೆ ಪ್ಯಾರಾಲೈಸಸ್. ಆದರೆ ಮಾತು ಬರಲ್ಲ. ನನ್ನ ಹತ್ರ ಹೋದಾಗ ಅಳ್ತಾಳೆ, ಏನೋ ಹೇಳಬೇಕು ಅಂತ ಹೇಳ್ತಾಳೆ. ನನಗೇನೋ ಒಂದು ಮಾತು ಕೊಟ್ಟಿದ್ರು, ಅದು ಅಥವಾ ಮತ್ತೊಂದು ಏನೋ ಗೊತ್ತಿಲ್ಲ. ಬಹುಶಃ ನಾನು ಆ ಒಂದು ಆಪಲ್ ಕಟ್ ಮಾಡಿ ಕೊಡ್ತಾ ಅಮ್ಮ ಜೊತೆ ಮಾತಾಡ್ತಿದ್ದೆ. ಈಗ ಮಾಡ್ತಾರೆ, ಮಾತಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಕರ್ಮ ಅನ್ನೋದು ಅನುಭವಿಸಿಯೇ ತೀರಬೇಕು, ಇದರಲ್ಲಿ ಆಪ್ಷನ್ನೇ ಇಲ್ಲ. ನಿಮ್ಮ ಕುಟುಂಬದ ಪೋಷಣೆಗಾಗಿ ಇದನ್ನೇ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಪ್ರಾರಬ್ಧ ಅಂತಂದರೆ ನೀನು ನಿನ್ನ ಕುಟುಂಬದ ಎಲ್ಲ ಸದಸ್ಯರಿಗೆ ಅಂತ ಹೇಳಿ ಏನಾದರೂ ಮಾಡ್ಲಿಕ್ಕೆ ಹೊರಟಿರ್ತೀಯೋ ಅದನ್ನು ಹೊತ್ತು ತಂದಿರತಕ್ಕಂತಹದ್ದು. ಲವಶೇಷವು ಅಂದರೆ ಸ್ವಲ್ಪ ಅದಕ್ಕೆ ಎಕ್ಸ್ಕ್ಯೂಸ್ ಇದೆ. ಅಂದರೆ ಪ್ರಾರಬ್ಧ ಕರ್ಮ ಅಂದರೆ ಹೇಗೆ ಗೊತ್ತಾ? ಮಳೆ ಬೀಳುವಂಥದ್ದು. ಮಳೆ ಬೀಳುವಂಥದ್ದನ್ನು ನೀನು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ನೀನು ಹೋಗಬೇಕು ಅಂತಂದರೆ ಒಂದು ಕೊಡೆ ಛತ್ರಿ ಹಿಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು, ಬಟ್ ನಿನ್ನ ಮೇಲೆ ಮಳೆ ಬೀಳಲ್ಲ. ಇದು ರೆಮಿಡಿ. ನಮಗೆ ಏನಾದರೂ ದೊಡ್ಡ ಮಟ್ಟದ ಆಗಬಾರ್ದು ಅಂದರೆ ಅದನ್ನು ತಡೆಯಲಿಕ್ಕೆ ಸಾಧ್ಯ ಇದೆ. ಇನ್ನು ಬಹಳ ಬಿಸಿಲು 38, 40, 42 ಇದೆ, ಅಷ್ಟು ಬಿಸಿಲು ಇದೆ. ಬಹುಶಃ ನೀನು ಹೊರಗಡೆ ಹೋದರೆ ಸುಟ್ಟೋಗುತ್ತೆ, ಅಷ್ಟು ಬಿಸಿಲಿದೆ. ಅಲ್ಲೂ ಕೂಡ ಛತ್ರಿ ಹಿಡಿದು ಕೊಡೆ ಹಿಡಿದು ನೀನು ಮತ್ತೊಂದು ಕಡೆಗೆ ಹೋಗ್ಬೋದು, ಅಥವಾ ಒಂದು ಮರದ ಕೆಳಗಡೆ ಇರ್ಬೋದು. ಇದು ರೆಮಿಡಿ. ಈ ರೆಮಿಡಿ ಅನ್ನೋದೇ ಭಗವಂತನ ನಾಮ ಸಂಕೀರ್ತನೆ. ಯಾಕೆಂತಂದರೆ ಒಂದು ಯಾರೆಲ್ಲ ಕೂಡ ಆ ಕನಸನ್ನು ಕಟ್ಕೊಂಡು ಮಾಡ್ತಿರ್ತಾರೋ ಅವರ ಬಾಯಿಂದ ಭಗವಂತನೇ ಕೆಲವೆಲ್ಲ ಮಾತಾಡಿಸಿ ಬಿಡುತ್ತಾನೆ. ನಾನು 2 ಪುಷ್ಕರಗಳ ಕಾಲ ಬಹಳ ಅವಿಚ್ಛಿನ್ನಪ್ರದವಾಗಿರತಕ್ಕಂಥ, ಈಗ ನೀವು ಕೇಳಿದ ವಿಷ್ಣು ಸಹಸ್ರನಾಮ, ಈ ಯಾಗ, ಪ್ರತಿನಿತ್ಯದ ಹೋಮ, ನನ್ನ ಸಂಜೆ ಕೆಲವರು ಮಾತಾಡ್ಸಕ್ಕೆ ಬರ್ತಾರೆ. ಆವಾಗ ನಾನು ಕಷ್ಟಪಟ್ಟು ಅವ್ರ ಹತ್ರ ಮಾತಾಡ್ತೇನೆ. ಯಾಕೆ ಸ್ವಾಮೀಜಿ ಇವತ್ತು ನಮ್ಮ ಸರಿಯಾಗಿ ಮಾತಾಡ್ತಿಲ್ಲ? ಕಾರಣ ಏನಂತಂದರೆ ಇವರು ಬಂದು ಕೂತ್ಕೊಂಡಿದ್ದಾರೆ ಈ ಮೀಟಿಂಗ್ ಜೊತೆಗೆ. ನನಗೆ ನಮ್ಮ ಹುಡುಗರಲ್ಲಿ ಹೋಮ ಮಾಡ್ತಾರೆ, ಕೇಳಿಸ್ತಾ ಇರ್ತೇನೆ. ನನಗೆ ಇವತ್ತು ನಾನು ಮಿಸ್ ಆಗ್ತಾ ಇದ್ದೀನಿ ನಾನು ಅಂತ. ಅಂದರೆ ನಾನು ಹಂಬಲ, ಅದು ನನ್ನ ಖುಷಿ, ಅದು ನನ್ನ ಸಂತೋಷ. ಇದು ಇವನು ಕಿತ್ಕೊಳ್ತಿದ್ದಾನಲ್ಲ ಈಗ ಸಮಯವನ್ನು, ಸ್ವಲ್ಪ ಕೋಪನೂ ಮಾಡ್ಕೊಬಿಡ್ತೀನಿ ಆವಾಗ. ಬಹುಶಃ ಹಾಗೆ ಮಾಡಿರ್ತಕ್ಕಂಥ ಪುಷ್ಕರ, ಒಂದು ಪುಷ್ಕರ ಅಂತಂದ್ರೆ 12 ವರ್ಷಗಳು. ಈಗಾಗಲೇ ನಾನು 2 ಪುಷ್ಕರ ಕಾಲ ತಪಸ್ಸನ್ನು ಮಾಡಿ ಬಂದಿದ್ದೇನೆ. ಯಾರೂ 1 ಪುಷ್ಕರ ಕಾಲವಾದರೂ ಒಂದು ಮಂತ್ರವನ್ನು ಅನುಷ್ಠಾನ ಮಾಡಿಕೊಳ್ಳದ ಸಿದ್ಧಿಯನ್ನು ಪಡೆದಿರತಕ್ಕಂಥವ ನಿಮಗೆ ಮಣ್ಣು ಕೊಟ್ಟರು ಬಂಗಾರವಾಗಲಿಕ್ಕೆ ಆಗತಕ್ಕಂತಹ ಸುಸಂದರ್ಭಗಳು ಬೇಕಾದಷ್ಟು ಕಾಲಮಾನದಲ್ಲಿ ಇದ್ದಾವೆ. ಅಂತಹದನ್ನು ಪಡೆದುಕೋಬೇಕು. ನಾನು ಹಂಗಂತೇಳಿ ನಾನು ಮಾಡಿದ ನಂತರ ಬರಬೇಕು ಅಂತೆಲ್ಲ ಅಲ್ವೇ ಅಲ್ಲ. ಯಾಕೆ ನನ್ನ ಹತ್ರ ಬರ್ತಕ್ಕಂಥ ನಾನು ಅದಕ್ಕೆ ಹೇಳ್ತೀನಿ, ಯಾವ ಥರ ಬಂದು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತಲೂ ಕೂಡ ದೂರ ಇದ್ದು ನಮಗೆ ಹೇಳಿ ಕೊಡ್ತಾ ಇದ್ದೀನಿ ರೆಮಿಡಿಗಳನ್ನು ಮಾಡಿಕೊಳ್ಳಿ ಅನ್ಲಿಕ್ಕೆ ನಾನು ಹೇಳ್ತಿರ್ತೀನಿ. ಕೆಲವೊಬ್ಬರಿಗೆ ಬೇಗ ಹಿಡಿತವೆ, ಇನ್ನು ಕೆಲವರು ನಿಧಾನ ಆಗಬಹುದು. ಆದರೆ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ, ಈ ಥರ ಆಶ್ಚರ್ಯಗಳು ಬಹಳ ನಡೀತವೆ. ಬಹಳ ಅಂದರೆ ಬಹಳ ನಡೀತವೆ ಪ್ರತಿನಿತ್ಯ. ಅದು ಜ್ಞಾಪಕ ಇರಲ್ಲ. ಆ ವಯಸ್ಸಾಗಿರೋ 2 ಮುದುಕಿಯರು ನಾನು ಇದು ಹೇಳಿದಾಗ ಬಹಳ ನಕ್ಕಿದ್ರು. ಎಷ್ಟು ಅಂದರೆ ಆ ನಕ್ಕಿದ್ದು ನನ್ನ ಮಂದಿ ಈಗಲೂ ಕಂಡು ಬಂದು ಬರ್ತಾ ಇರುತ್ತೆ. ಏನಾದ್ರು ಹಾಸ್ಯ ಅಂತ ಕಂಡು ಬಂದರೆ ಇವ್ರಿಗೆ ನೆನಪು ಬರ್ತಾರೆ, ನನಗೆ ಬಹಳ ನೆನಪು ಬರ್ತಾರೆ. ಅದಕ್ಕಾಗಿ ಮತ್ತೆ ಅದೇ ರೀತಿ ಅಚ್ಚರಿ ಉಂಟು ಮಾಡ್ತಲ್ಲ, ಎಸ್ ನಾನು ಯಾಕಾದರೂ ಅಲ್ಲಿ ಹಾಸ್ಯವನ್ನು ಮಾಡೋಕ್ಕೋದ್ನೋ ಅನ್ನಷ್ಟು ಪೇನ್ ಆಗ್ಬಿಡ್ತೀನಿ. ಅದಕ್ಕೆ ಈಗ ಮಾತಾಡಬೇಕಾದ್ರೂ ಯೋಚನೆ ಮಾಡಿ, ಆಮೇಲೆ ನನ್ನ ದೇವರ ಮನೆಯಿಂದ ಕೆಲವರೆಲ್ಲ ಬರ್ತಾರೆ, ನೋಡ್ತಿರ್ತಾರೆ. ಬಹುಶಃ ನಾನು ಕಂಪ್ಲೀಟ್ ಆಗಿ ಆ ಒಂದು ಎನರ್ಜಿ ಜೊತೆಗೆ ನಾನು ಒಂದು ರೂಮ್ ಒಳಗಡೆ ಹೋಗ್ಬೇಕಾಗತ್ತೆ. ನಾನು ಅಲ್ಲಿ ತನಕ ನನ್ನ ಮಧ್ಯದಲ್ಲಿ ಯಾರನ್ನೂ ಮಾತಾಡೋದು ಬ್ರೇಕ್ ಆಗತ್ತೆ. ಖಂಡಿತ ಗುರುಗಳೇ, ಆ ಅನುಭವ ಕೂಡ ಆಗಿದೆ. ನೀವು ಯಾರನ್ನೂ ಕೂಡ ನೋಡೋದು ಇಲ್ಲ, ಮಾತಾಡೋದು ಇಲ್ಲ ಆ ಸಂದರ್ಭದಲ್ಲಿ.
ಬಹಳ ಪ್ರಯತ್ನ ಪಡ್ತಿರ್ತಾರೆ, ಅದೇ ಅಲ್ಲಿದ್ದಾಗಲೇ ಮಾತಾಡಿಸ್ಬೇಕು ಅಂತ. ಬಟ್ ನಾನು ಹೇಗೋ ಮಾಡಿ ಅವರಿಗೆ ತೀರ್ಥ ಪ್ರಸಾದ ಕೊಟ್ಟು ಮತ್ತೆ ಹೊರಡ್ತೇನೆ. ನಂದು ಇನ್ನೊಂದು ಪೀಠದಲ್ಲಿ ಗೌಪ್ಯವಾಗಿ ಅಲ್ಲಿ ಕುಳಿತುಕೋಬೇಕು ಮತ್ತು ಆ ಎನರ್ಜಿ ಅಲ್ಲಿ ಸೇವ್ ಆಗಬೇಕು ಅಂತಿರುತ್ತೆ. ಈ ತರಹದ್ದು ಗೊತ್ತಿಲ್ಲ, ನನ್ನ ವೃತ್ತಿ ಧರ್ಮದಲ್ಲಿ ಬಂದಿದ್ದಕ್ಕೂ ಏನೋ ಗೊತ್ತಿಲ್ಲ. ಅಚ್ಚರಿ ಮತ್ತು ಆಶ್ಚರ್ಯಗಳು ಏಕಕಾಲಕ್ಕೆ ನಡೆದದ್ದು ಬಹಳ ಇದ್ದಾವೆ. ಈ ಥರದ 1,000 ಕೊಡ್ಬೋದು, ನಾನು ಬಹುಶಃ 1,000 ಕೊಡ್ಬೋದು ಉದಾಹರಣೆಗಳನ್ನು ಮಾಡ್ಲಿಕ್ಕೆ ಹೊರಟಾಗ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಇವೆಲ್ಲ ಹೇಳಿಕೊಡೋಕೆ ನಂಗೆ ಇಷ್ಟ ಆಗಲ್ಲ. ಯಾಕಂದರೆ ಮತ್ತಿನ್ಯಾರೋ ಬರೋದು, ಸುಮ್ಮನೆ ಅದನ್ನು ಕೇಳೋ ಅಥವಾ ಅವ್ರಿಗೇನೋ ಬೇಕು ಅದೆಲ್ಲ ಆಗ್ತದೆ. ನನ್ನ ಸಮಯ ಅವರ ಸಮಯ ವ್ಯರ್ಥ ಕೂತ್ಕೊಳ್ಳೋದಲ್ಲ. ನನಗೆ ಏನು ಬೇಕು ಅದನ್ನು ಮಾಡಿಕೊಳ್ಳೋದಕ್ಕೆ ಭಗವಂತನ ಸೇವೆಯಲ್ಲಿ ನಾನು ಹೊರಡ್ತಾ ಇರ್ತೀನಿ. ಅದಕ್ಕಾಗಿ ಇಂತಹ ಎಪಿಸೋಡ್ ಅಂತ ಮಾಡಿದಾಗ ನೀವು ಅವರನ್ನೇ ಕೇಳಬೇಕು. ನೀವು ಮೊನ್ನೆ ಎಪಿಸೋಡ್ ಯಾವುದೋ ಕೇಳಿದಾಗ, ಪಾಪ ಈಗ ಇವತ್ತು ಅವರಿಲ್ಲ ಸಬ್ಕೃಷ್ಣ, ಅವ್ರನ್ನ ಕೇಳಿ, ಅದೇ ಡಿಕೇಶನ್ ಅವ್ರನ್ನ ಕೇಳಿ, ಅವ್ರಿಗೆ ಏನೇನು ಕೆಲಸಗಳಾಗಿದೆ ಅಂತ ಮಾಧ್ಯಮದವರಾಗಿದೆ ನನ್ನನ್ನು ಕೇಳೋದು ಬಿಟ್ಬಿಡಿ. ನಾನು ಕೆಲವರು ಹೇಳ್ತೀನಲ್ಲ, ಅವ್ರು ಈ ಥರ ನೀವು ಕೇಳಲಿಕ್ಕೆ ಹೊರಟ್ರೆ ಬಹುಶಃ ನನ್ನ ಜೊತೆಗೆ ಬಂದಿರತಕ್ಕಂಥದ್ದು ಈ ಎಲ್ಲಿಂದ ಬರಬೇಕು ನಾನು ಅಂತಂದರೆ, ಈ ರೂಟ್ ಇಂದ ಬರಬೇಕು. ಆ ರೂಟಿಂದ ಬರೋದಾದರೆ 20 ವರ್ಷಗಳಿಂದ ಈ ಗ್ರಾಮ ಪಂಚಾಯಿತಿಯಿಂದ ಹಿಡಿದು, ಈ ZP ಇಂದ ಹಿಡಿದು, ಮೆಂಬರಿಂದ ಹಿಡಿದು, MLAಗಳಿಂದ ಹಿಡಿದು, MP ಗಳಿಂದ ಹಿಡಿದು 106 ಜನ ಇದ್ದಾರೆ. ಬಹುಶಃ ನನ್ನ ಹತ್ರ ಒಂದು 80-85 ಜನದ್ದು MLAಗಳದ್ದು ಇದೆ. ಅವರು ಗುಡ್ ಮಾರ್ನಿಂಗ್ ಆಗ್ತಾ ಇರ್ತಾರೆ, ಮಾರ್ನಿಂಗ್. ಇವರೆಲ್ಲ ಕೂಡ ನನ್ನ ಹತ್ರ ಕೇಳಿ ಬರ್ತಾರೆ. ಇವನ್ನೆಲ್ಲ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ. ನಾನು ಹೇಳ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ನಾನು ಅದು ಹೇಳ್ಕೊಳ್ಳಲಿಕ್ಕೆ ಅಲ್ಲ ಇರೋದು. ನಾನೊಂದು ಸಿದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ. ಅಂತಹದ್ರಿಂದ ನನ್ನ ಬಳಿ ಯಾರಾದರೂ ಬಹುಶಃ ನಾನೇನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ಕೇಳಿಸ್ಕೊಳ್ತಾ ಇರಲ್ಲ, ಅವರ ತಾಪತ್ರಯಗಳು ದೂರ ಸರಿಯಬೇಕು. ಯಾರಿಗಾದ್ರೂ ಕೆಲಸ ಇಲ್ಲ ಅಂತಂದರೆ ಅವರೆಷ್ಟು ಪ್ರಯತ್ನ ಪಟ್ಟಿರ್ತಾರೆ, ಬಾ ಇವ್ರ ಕೆಲಸ ಕೊಡು ಅಂತ ಹೇಳಿ ಕೊಡಿಸ್ಬಿಡ್ತೀನಿ. ನನಗೆ ಗೊತ್ತಿರ್ತಕ್ಕಂಥ ತುಂಬ ಜನ ಇರ್ತಾರೆ, ಇವ್ರ ಕೆಲಸ ಕೊಡಬೇಕು ನೀನು ಅಷ್ಟೇ, ನೀನು ರಾಜಕೀಯದಲ್ಲಿ ಇದೆಯಲ್ಲ ಈಗ ಅದಾಗದೆ ಅದನ್ನು ಮಾಡಿಕೊಡು. ಹೀಗೆಲ್ಲ ನಾನು ಕಷ್ಟದಲ್ಲಿದ್ದರೆ ಮಾಡಲಿಕ್ಕೆ ಪ್ರಯತ್ನ ಪಡುವವನೇ ಹೊರತು ನಾನೇನೋ ಮಾಡಿದೆ ಅಂತ ಹೇಳಿಕೊಡ್ತಕ್ಕಂಥ ಇದು ಹಮ್ಮು ಬಿಮ್ಮು ಸಾಧ್ಯವೇ ಇಲ್ಲ. ನಾನು ಬರೀ ಒಂದೇ ಒಂದು ತೃಣ ಮಾತ್ರ, ಒಂದೇ ಒಂದು ನಿಮಿತ್ತ ಮಾತ್ರ, ಹೇಗೆ ಕೃಷ್ಣನಿಗೆ ಪ್ರತಿನಿತ್ಯ ಅರ್ಚರಿಸುವುದೊಂದೇ ನನ್ನ ಕಾಯಕ ಆಗಿರುತ್ತೆ, ನನ್ನ ಧರ್ಮ ಆಗಿರುತ್ತೆ. ಹಾಗಂತೇಳಿ ಅಲ್ಲೇ ಕೂತ್ಕೊಂಡಿರ್ತಕ್ಕಂಥಲ್ಲ, ಒಂದಷ್ಟು ಸೇವೆಯನ್ನು ಮಾಡ್ತೇವೆ. ಆ ಸೇವೆ ಮಾಡಿರ್ತಕ್ಕಂಥದ್ದು ಕೂಡ ಬಲಗೈಯಲ್ಲಿ ಮಾಡಿ ಎಡಗೆ ಗೊತ್ತಾಗಬಾರ್ದು, ಹೀಗಿರ್ತಕ್ಕಂಥದ್ದು. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ನೀವು ಆ ಸೇವೆಯನ್ನು ಮಾಡೋದು ಹೇಳಿದ್ರೆ ಇನ್ನು ಕೆಲವರು ಇನ್ಸ್ಪೈರ್ ಆಗ್ತಾರೆ, ಮೋಟಿವೇಟ್ ಆಗ್ತಾರೆ. ಆಗ್ತಾರೋ ಇಲ್ವೋ, ಅವ್ರು ಹೇಗೆ ತಗೊಳ್ತಾರೋ. ಯಾಕೆಂತಂದ್ರೆ ಹೀಗೆ ಮಾಡಿದ್ದು ಹೊಗಳ್ಕೊಳ್ತಕ್ಕಂಥದ್ದು, ಹೀಗೆ ತಗೊಳ್ತಕ್ಕಂಥ ದೀನ ಸ್ಥಿತಿ, ಇದನ್ನು ತೋರಿಸ್ಬೇಡ ಅಂತ ಹೇಳ್ತಾನೆ, ತೋರಿಸ್ಬೇಡ ಅಂತ ಹೇಳ್ತಾನೆ. ಅದಕ್ಕಾಗಿ ಯಾರ್ಯಾರು ಜವಾಬ್ದಾರಿಯಿಂದ ಸಮಾಜ ಸೇವೆಯನ್ನು ಮಾಡಬೇಕು, ಕಳಂಕ ರಹಿತವಾಗಿ ಶ್ರದ್ಧೆಯಿಂದ ಕರ್ತವ್ಯ ಸಹಿತವಾಗಿ ನೀವು ಮಾಡ್ತೀವಿ ಅಂತಂದರೆ ಖಂಡಿತ ನಿಮ್ಮ ಒಂದೊಂದು ಮಾತು ಕೂಡ ಮಂತ್ರವಾಗ್ತವೆ. ನಿಮ್ಮ ಒಂದೊಂದು ಮಾತು ಕೂಡ ಈ ಯೂನಿವರ್ಸ್ ಕೇಳಿಸ್ಕೊಳ್ತಾ ಇರುತ್ತೆ. ಈ ಬ್ರಹ್ಮಾಂಡಕ್ಕೆ ಅದೇ ವಿಶ್ವದ ಚಕ್ಷು ಅಂತ ಹೇಳ್ತಾ ಇರ್ತೀನಿ. ಆ ವಿಶ್ವದ ಒಂದು ಕಣ್ಣು ಅಂತಂದರೆ ಈ ವಿಶ್ವದಲ್ಲಿ ಅಡಗಿರ್ತಕ್ಕಂತಹ ಮಹಾನುಭಾವ ನಿಮ್ಮನ್ನು ಗಮನಿಸ್ತಾ ಇರ್ತಾನೆ, ಕೇಳಿಸ್ಕೊಳ್ತಾ ಇರ್ತಾನೆ. ನೀವು ಆಡ್ತಕ್ಕಂಥ ಪ್ರತಿ ಮಾತು, ನೀವು ಕೆಟ್ಟದ್ದು ಮಾತಾಡಿದ್ರು ಅವಾಗ ಕೇಳಿಸ್ಕೊಳ್ತಾನೆ, ಒಳ್ಳೇದು ಮಾತಾಡಿದ್ರು ಕೇಳಿಸ್ಕೊಳ್ತಾನೆ. ನಮ್ಮ ಹುಡುಗ ಒಬ್ಬ ಈಗ ಎಲ್ಲೋ ಇದು ಸುತ್ತಕ್ಕೆ ಹೋಗಿದ್ದಾನೆ, ಬೆಟ್ಟ ಸುತ್ತಕ್ಕೆ ಹೋಗಿರ್ತಾನೆ. ಬಹಳ ಒಳ್ಳೆ ಮನುಷ್ಯ, ಬಹಳ ಒಳ್ಳೆಯವನದಂದ್ರೆ ಅಂಥ ಒಳ್ಳೆ ಮನುಷ್ಯ, ಒಳ್ಳೆ ಮನಸ್ಸಿದೆ. ಅದು ಯಾಕೋ ಗೊತ್ತಿಲ್ಲ, ಅವನ ಬಾಯಿಂದ ಬರ್ತಕ್ಕಂತಹದ್ದು ಅದರ 10ರಷ್ಟು ಕೆಟ್ಟ ಪದಗಳು ಬರ್ತವೆ. ತುಂಬ ಒಳ್ಳೆ ಮನಸ್ಸಿದೆ. ಒಂದು ಫೋನ್ ಕಾಲ್ ಏನಾದ್ರು ತೆಗೆದಿಲ್ಲ ಅಂತಂದರೆ ಯಾರಾದರೂ ಕೂಡ ಅವ್ರನ್ನ ಬೈಕೊಳ್ತಾನೆ. ಒಂದು ಪದ ಅಂದರೆ 3 ಅಕ್ಷರದ ಒಂದು ಪದ ಅನ್ಕೊಳ್ಳಿ, 3 ಅಕ್ಷರದ ಒಂದು ಪದ ಕೆಟ್ಟ ಮಾತಿದೆ ಅಂತಂದರೆ ಬಹುಶಃ ಅದು ನಿನಗಾಗಬೇಕಾಗಿದ್ದ ಅದೃಷ್ಟ ದಿನಗಳು, ನಿನಗಾಗಬೇಕಾಗಿದ್ದ ಒಳ್ಳೆ ಕೆಲಸಗಳು 27ರಿಂದ 28 ದಿನ ಪೋಸ್ಟ್ಪೋನ್ ಆಗುತ್ತೆ. 3 ಅಕ್ಷರದ ಕೆಟ್ಟ ಪದ. ಹಾಗಾದರೆ ನೀನು 30 ಸಲ ಬೈದರೆ ಎಷ್ಟು ಪೋಸ್ಟ್ಪೋನ್ ಆಯಿತು? ಅವನು ಒಳ್ಳೆ ಪೋಸ್ಟರ್ ಇದ್ದಾನೆ BJPಯಲ್ಲಿ, ಏನೂ ಮಾಡ್ಕೊಳ್ಳಲಿಕ್ಕೆ ಆಗಿಲ್ಲ. ಈಗಲೂ ಕೂಡ ಹತ್ರ 7,000 ಕಾಂಟ್ಯಾಕ್ಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ತನಕ. ಇಲ್ಲಿ ತನಕ ಅವನೇನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಎಲ್ಲರೂ ಪರಿಚಯ, ಅವನು ಬೇರೆಯವ್ರ ಉಪಯೋಗ ಆಗ್ತಾನೆ. ಆದರೆ ಇವನು ಹಾಡ್ತಕ್ಕಂತಹ ಕೆಟ್ಟ ಮಾತುಗಳು ಅವನಿಗೆ ಯಾವುದೇ ಕಾರಣಕ್ಕೆ ಉಪಯೋಗಕ್ಕೆ ಬಾರದು. ಒಳ್ಳೇದು ಮಾತಾಡ್ತಾ ಇದೆಯಾ, ಅದ್ರ ಜೊತೆಗೆ ಇದ್ಯಾವುದು ಏನೋ ಹೇಳ್ತಾರಲ್ಲ, ಸ್ವಲ್ಪ ಅನ್ನ ನೀಟಾಗಿ ಷಡ್ರಸೋಪೇತವಾದ ಭೋಜನ ಇಟ್ಬಿಟ್ಟು ಒಂದು ತೊಟ್ಟು ವಿಷ ಹಾಕಿದ್ರಂತೆ. ಸಾಕು, ಆ ವಿಷಯವೇ ಸಾಕು ನೀನು ಅನ್ನ ಪೂರ್ತಿ ಕೆಡ್ಸಕ್ಕೆ. ನೀನು ಇಷ್ಟು ದಿವಸ ಮಾಡಿದ್ದ ಅಷ್ಟು ಪ್ರತಿಫಲ ಒಂದು ಕೆಟ್ಟ ಮಾತಲ್ಲ. ಅದಕ್ಕೆ ಪ್ರೀತಿ ಬಂಧುಗಳೇ, ಆ ಥರದ್ದು ಕೆಟ್ಟ ಮಾತಾಗಲಿ ಇದ್ರಲ್ಲಿ ಲಾಕ್ ಮಾಡ್ಕೊಳ್ಳಿ, ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾತಾಡಿ, ಭಗವಂತ ನಿಮ್ಮ ಕಡೆ ಇರ್ತಾನೆ. ಖಂಡಿತ ಗುರುಗಳೇ, ನಿಮ್ಮ ಮಾತು ಪ್ರತಿಯೊಬ್ಬರಿಗೂ ಕೂಡ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ ಆದರೂ ಮಾತಾಡುವಾಗ ಅಥವಾ ಥಿಂಕ್ ಮಾಡುವಾಗ ಬೇರೆಯವ್ರಿಗೂ ಕೂಡ ಒಳ್ಳೇದಾಗ್ಲಿ, ಯಾವುದೇ ರೀತಿಯಾಗಿರುವಂಥ ಕೆಟ್ಟದನ್ನ ಬಯಸೋದಿಲ್ಲ. ಜೊತೆಗೆ ನಿಮ್ಮ ಜೀವನದಲ್ಲಿ ನಡೆದಂಥ ಒಂದು ಆಶ್ಚರ್ಯದ ಘಟನೆಯನ್ನ ನಮ್ಮ ಜೊತೆಲಿ ಹಂಚ್ಕೊಂಡಿದ್ದಕ್ಕೆ ಬಹಳ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಸಾಕಷ್ಟು ವಿಚಾರಗಳಿದೆ ಅವರ ಒಂದು ಲೈಫ್ನಲ್ಲಿ ನಡೆದಿರುವಂಥದ್ದ ಅಚ್ಚರಿ ಘಟನೆಗಳು ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸಿದ್ರು. ಆದರೂ ಕೂಡ ನಾನು ಕೇಳಿದಂಥ ಪ್ರಶ್ನೆಗೆ ಗುರುಗಳು ಅವರ ಲೈಫ್ನಲ್ಲಿ ನಡೆದಂಥ ಒಂದು ಅಚ್ಚರಿಯ ವಿಚಾರವನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ
ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮಸ್ಕಾರ.